ಇರ್ಬೋದು, ಗೊತ್ತಿಲ್ಲ. ಈಗ ದಿಲ್ಲಿಗೆ ಶಿವಕುಮಾರ್ ನೆನ್ನೆ ಮಾಧ್ಯಮದವ್ರು ಕೇಳಿದ್ದಾರೆ. ಈಗ KPCC ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಉಸ್ತುವಾರಿ ಕೊಟ್ಟವ್ರೆ, ಆಸಾಮ್ಗೆ ಉಸ್ತುವಾರಿ ಕೊಟ್ಟವ್ರೆ. ಆ ಬಗ್ಗೆ ಮೀಟಿಂಗ್ ಇರೋದು ತಾವೇ ನಿನ್ನೆ ಮಾಧ್ಯಮದಲ್ಲಿ ತೋರಿಸಿದ್ದೀರಾ. ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ, ಆಸಾಮ್ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಆವಾಗ ದಿಲ್ಲಿಗೆ ಹೋಗೋದು ಅವ್ರು ಸಹಜ. ಎಲ್ಲ ನಾನು ಅಷ್ಟೇ, ನಮ್ಮ ಇಲಾಖೆ ಸಂಬಂಧಪಟ್ಟಂಗೆ ಕೆಲಸ ಇದ್ದರೆ ದಿಲ್ಲಿಗೆ ಹೋದರೆ ನಾವೇನು ಮಾಡ್ತೀವಿ, ಅದು ಕಾಂಗ್ರೆಸ್ ಪಕ್ಷದ ಪದ್ಧತಿ. ಅದು ನಾವೇನು ಮಾಡ್ತೀವಿ, ಲೋಕಲ್ ದಿಲ್ಲಿಗೆ ಹೋದರೆ, ಹೆಡ್ ಕ್ವಾರ್ಟರ್ಗೆ ಹೋದರೆ ನಾವೇನು ಮಾಡ್ತೀವಿ, ರಾಹುಲ್ ಗಾಂಧಿ ಇದ್ದಾರ ನೋಡ್ತೀವಿ, ಪ್ರಿಯಾಂಕಾ ಗಾಂಧಿ ಇದ್ದಾರ ನೋಡ್ತೀವಿ, ಸೋನಿಯಾ ಗಾಂಧಿ ಅಧ್ಯಕ್ಷರು ಇದ್ದಾರೆ ನೋಡಿ, ಇದ್ದರೆ ವೇಣುಗೋಪಾಲ್ ಇದ್ದಾರೆ ನೋಡಿಬಿಟ್ಟು ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಮಾಡ್ತೀವಿ. ಸಹಜ ಅದು. ಯಾರು ಹೋದ್ರು, ನಾನು ಹೋದರೂ ಅಷ್ಟೇ, ಶಿವಕುಮಾರ್ ಹೋದರೂ ಅಷ್ಟೇ, ಯಾರು ಹೋದರೂ ಅಷ್ಟೇ. ಯಾರು ಹೋದ್ರೂ ಅದು ದಿಲ್ಲಿಯಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಲೀಡರ್ಗಳು ಭೇಟಿ ಮಾಡಬಾರ್ದು, ಅಪಾಯಿಂಟ್ಮೆಂಟ್ ಕೇಳ್ತೀವಿ, ಕೊಟ್ಟರೆ ಭೇಟಿ ಮಾಡ್ತೀವಿ, ಇಲ್ಲ ನಮ್ಮ ಇಲಾಖೆ ಕೆಲಸ ಮಾಡ್ಕೊಂಡು ನಾವು ಬರ್ತೀವಿ. ಈಗ ನೆನ್ನೆ ಮಾಧ್ಯಮದಲ್ಲಿ ಹೇಳಿದ್ದೀನಿ ಸರ್, ನವಂಬರ್ ಕ್ರಾಂತಿ ಮುಗೀತು. ನೀವೆಂತಿದ್ದೀರ ಕ್ರಾಂತಿ ಕ್ರಾಂತಿ ಕ್ರಾಂತಿ, ನಾನು ಆವತ್ತೇ ಇಲ್ಲ ಮಾಧ್ಯಮದಲ್ಲಿ ಜಾಸ್ತಿ ಆಯಿತು. ನಾವು ಕೇಳಿ ಸರ್, ನಾನು ದಿಲ್ಲಿಯಲ್ಲೇ ಹೇಳಿದೆ, ನಾನು ನವಂಬರ್ ಕ್ರಾಂತಿನೂ ಇಲ್ಲ, ಪ್ರಾಂತಿನೂ ಇಲ್ಲ. ಈ ಯಾರು ನವಂಬರಲ್ಲಿ ಕ್ರಾಂತಿ ಅಂದವರು, ಅವ್ರಿಗೆ ನವಂಬರ್ ಆದಮೇಲೆ ಬೇದಿ ವಾಂತಿ ಶುರು ಆಗ್ತದೆ ಅಂತ ಆವತ್ತೇ ದಿಲ್ಲಿಯಲ್ಲಿ ಹೇಳಿದೆ. ನವಂಬರ್ ಹೋಯ್ತು, ಡಿಸೆಂಬರ್ ಹೋಯ್ತು, ಈಗ ಸಂಕ್ರಾಂತಿ ಹೋಯ್ತು, ಈಗ ಉಗಾದಿ ಹಬ್ಬಕ್ಕೆ ಕಾಯ್ತಾ ಇದ್ದಾರೆ. ಉಗಾದಿ ಹಬ್ಬಕ್ಕೆ ಕಾಯ್ತಾ ಇದ್ದಾರೆ. ನಾನು ಹೇಳ್ತಲ್ಲ ಸರ್, ನನ್ನ ಅಭಿಪ್ರಾಯ 2028ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯನೇ ಕೂತಿರ್ತಾರೆ. ಅವ್ರು ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ, ನಿಮ್ಮಿಂದ, ಪ್ರಸಾದ್ ಅಬ್ಬಾಯಿಂದ, ಜಬ್ಬಾರ್ ಅವರಿಂದ ಸಾಧ್ಯ ಅಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ನಿರ್ಧಾರ ಇಲ್ಲ, ನಾನು ಹೇಳ್ತಿಲ್ಲ, ನಮ್ಮ ಪಕ್ಷ ಹೈಕಮಾಂಡ್. ಈಗ ಹೈಕಮಾಂಡ್ ಅವರು DK ಶಿವಕುಮಾರ್ ಮಾಡ್ತಾರ, ಮಾಡಲಿ. DK ಶಿವಕುಮಾರ್ ಆಗ್ತಾರ, ಆಗಲಿ. ಯಾರು ಬೇಕು ಬೀದಿಗೋ ದಾಸೆ ಆಗಲಿ, ಹೈಕಮಾಂಡ್ ಎಲ್ಲ ನಾವು ಒಪ್ಕೊಳ್ತೀವಿ. ಸರ್ ಶಾಸಕ ನಾವೆಲ್ಲ ಹೈಕಮಾಂಡ್. ನಾನು ಹೇಳ್ತಲ್ಲ, ನಾನು ಒಬ್ಬ ಶಾಸಕ, ಇವರು ಒಬ್ಬರು ಶಾಸಕರು. ಈಗ ನಮ್ಮ ಪಕ್ಷ ಹೈಕಮಾಂಡ್ ರೀ. ಯಾರು ಮಾಡಿದ್ರು ಹೈಕಮಾಂಡ್ ನಾವು ಒಪ್ಕೊಂತೀವಿ. ಇಲ್ಲ MLA ಅಂದ್ರಿಲ್ಲ, ಒಂದು ನಿಮಿಷ ಕೇಳ್ರಿ, ಇಲ್ಲ ಅದಕ್ಕೆ ಹೇಳ್ತೀನಿ, ನಮ್ಮ ಪಕ್ಷ ನ್ಯಾಷನಲ್ ಪಾರ್ಟಿ. ಯಾರು ಬೇಕು MLA ಆಗ್ಬೇಕಂತನಿಲ್ಲ, 6 ತಿಂಗಳು ಇದ್ದಿರ್ತದವ್ರಿಗೆ MLC ಆಗ್ಬೋದು, MLA ಆಗ್ಬೋದು, ಏನು ಬೇಕಾದಾಗ್ಬೋದು. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹಾಂ, ಭಾಳ ಜನ ಆಗಿದ್ದಾರೆ, ಆ ಥರ ಭಾಳ ಜನ ಆಗಿದ್ದಾರೆ. ಆಮೇಲೆ ಮುಖ್ಯಮಂತ್ರಿ ಆಗಿ ಆಮೇಲೆ 6 ತಿಂಗಳೊಳಗಡೆ ಇಲ್ಲ MLC ಆಗಬೇಕು, ಇಲ್ಲ MLA ಆಗಬೇಕು. ಹಂಗಂಗೆ ಆಗಲ್ಲ ಸರ್. ಈಗ ಏನಿದ್ರು ನಮ್ಮ ಪಕ್ಷದ ಹೈಕಮಾಂಡ್ ಪಕ್ಷ. ನಾವು ಯಾರು ಏನು ತೀರ್ಮಾನ ಮಾಡೋಕ್ಕಾಗಲ್ಲ ಸರ್. ನಮ್ಮ ಅಭಿಪ್ರಾಯ, ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ಸಿದ್ದರಾಮಯ್ಯ 2028ವರೆಗೂ ಇರ್ತಾರಂತ ನನ್ನ ಅಭಿಪ್ರಾಯ ಹೇಳಿದ್ದೀನಿ. ಇಲ್ಲ, ಸಹಜ ಅದು. ಭಾಳ ಜನಕ್ಕೆ ಏನಾಗಿದೆ, ನಾನು ಮಂತ್ರಿ ಆಗಬೇಕಂತ ಭಾಳ ಜನಕ್ಕೆ ಆಸೆ ಇರ್ತದೆ. ಆಮೇಲೆ ಭಾಳ ಜನ ಮಾಧ್ಯಮದವರು ಮೊದಲೇ ಬಾರಿ MLA ಆಗಬಾರ್ದು, ಮಂತ್ರಿ ಆಗಬಾರ್ದು ಎಲ್ಲಿದೆ? ಮೊದಲೇ ಬಾರಿ MLA ಆಗಬಾರ್ದು ಅಂತ ಎಲ್ಲಿದೆ? ಯಾರು ಬೇಕಾದ ಎಲ್ಲರಿಗೂ ಆಸೆ ಇರ್ತದೆ. ಈಗ ನಾನೇ ಮೊದಲೇ ಬಾರಿ MLA 2005 MLA ಆದೆ, ಮೊದಲೇ ಬಾರಿನೇ ಮಂತ್ರಿ ಆದೆ ನಾನು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿ, ಇದಾರಿಲ್ಲ, ಕೋನ್ ರೆಡ್ಡಿ ಅವರು ಇದ್ದಾರೆ, ಪ್ರಸಾದ್ ಅಬ್ಬ ಅವರು ಇದ್ದಾರೆ. ಇಲ್ಲ, ಅವ್ರಿಗೂ ಸೀನಿಯಾರಿಟಿ ಬಂತ್ರಿ, 2ನೇ ಬಾರಿ ಆಗಿದ್ದಾರೆ. ನೀವು ಇಲ್ಲ, ಅದು ಮಾಧ್ಯಮದ ಕೈಯಲ್ಲಿದೆ. ಇಲ್ಲ ಕೇಳಿ, ನೀವು ಅದು ನಿಲ್ಲಿಸಿದ್ರೆ ಅದು ಮುಗಿದ ಆಟೋಮೆಟಿಕ್. ನೀವು ಏನಾಗಿದೆ, ನೀವು ತೋರಿಸ್ತಾ ಇದ್ದೀರಾ, ಅದು ನಡೀತಾ ಇದೆ. ಅದು ಇಲ್ಲ, ಆ ಥರ ಇಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಇಷ್ಟೇ ಸರ್, ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಂತ ದಯಮಾಡಿ ನಿಮ್ಮಲ್ಲಿ ಮಾಧ್ಯಮಲ್ಲಿ ಹೇಳ್ತೀನಿ, ಅದೇ ಹೇಳ್ತೀನಿ, ಹೇಳ್ತೀನಿ. ನನ್ನ